Hello, I'm Ashwini Chadlur from Commerce Department. So today let us deal with some important 8 marks questions with answers of second PUC business studies. ಸೊ ಇವತ್ತು ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡೀಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ 8 marks ಕ್ವೆಶನ್ಸ್ ವಿತ್ ಕೀ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಓಕೆ, ಸೊ ಬಿಫೋರ್ ದಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಹ್ಯಾವ್ ಸಬ್ಸ್ಕ್ರೈಬ್ಡ್ ಮೈ ಚಾನಲ್. ಸೊ ಈಗ 500+ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚು ವೀಡಿಯೋಸ್ನ ನಮ್ಮ ಚಾನಲಲ್ಲಿ ಇನ್ನು ಮುಂದೆ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಎವ್ರಿ ಟೈಮ್ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳೋದು ಯಾಕೆ ಅಂತಂದರೆ, ನೀವು ಎವ್ರಿ ಟೈಮ್ ನನ್ನ ಚಾನಲಲ್ಲಿ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ಸಾಯರಾ ಕಾಮರ್ಸ್ ಕ್ಲಾಸಸ್ ಇನ್ ಕನ್ನಡ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿ ವೀಡಿಯೋಸ್ನ ವಾಚ್ ಮಾಡೋವಂಥ ನೆಸೆಸಿಟಿ ನಿಮಗೆ ಇರೋದಿಲ್ಲ. ಓಕೆ, ಸೊ ಯಾವಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ಆವಾಗ ನಾನು ವೀಡಿಯೋಸ್ನ ಏನು ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಂದು ವೀಡಿಯೋಸಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಆ ಒಂದು ಕಾರಣಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ಳೋದು. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶ್ಚನ್ ನೋಡಿ, ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟಿನ ಕ್ಯಾರೆಕ್ಟರಿಸ್ಟಿಕ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ನೀವು 8 marks ಕ್ವೆಶ್ಚನ್ ಕೇಳಿರೋದ್ರಿಂದ ನೀವು ಮೊದಲನೇದಾಗಿ ಏನು ಬರಿಬೇಕು, ಅಟ್ಲೀಸ್ಟ್ ಒಂದು 5 to 6 ಲೈನ್ಸಲ್ಲಿ ಮ್ಯಾನೇಜ್ಮೆಂಟಿನ ಮೀನಿಂಗ್ ಬರಿಬೇಕು. ಓಕೆ, ನಾನು ಪ್ರತಿ ವೀಡಿಯೋಸಲ್ಲೂ ನಿಮಗೆ ಹೇಳೋದು ಒಂದೇ, ನಿಮಗೆ ಏನು ಕ್ವೆಶ್ಚನ್ ಕೇಳಿರ್ತಾರೆ, ಮೇನ್ ಟಾಪಿಕ್ ಏನಿದೆ ಅದರದ್ದು ಮೀನಿಂಗ್ನ ನೀವು ಬರಿತಾ ಹೋಗಬೇಕು ಅಂತ ಹೇಳಿ. ಓಕೆ, ಸೊ ಮ್ಯಾನೇಜ್ಮೆಂಟಿನ ಮೀನಿಂಗು 5 to 6 ಲೈನ್ಸಲ್ಲಿ ಕವರ್ ಮಾಡ್ತೀರಾ. ಅದಾದ ನಂತರ ಇಲ್ಲಿ ನಾನು ಹೇಗೆ ಪಾಯಿಂಟ್ಸ್ನ ಕವರ್ ಮಾಡಿದ್ದೀನಿ, ಪಾಯಿಂಟ್ಸ್ನ ಹೇಗೆ ಕೋಟ್ ಮಾಡಿದ್ದೀನಿ ಅದೇ ರೀತಿಯಲ್ಲಿ ಪಾಯಿಂಟ್ಸ್ನ ನೀವು ಕೋಟ್ ಮಾಡಬೇಕು. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕು, ಪ್ರತಿಯೊಂದು ಪರ್ಟಿಕ್ಯುಲರ್ ಪಾಯಿಂಟ್ನ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕಾಗತ್ತೆ. ಓಕೆ, ಸೊ ಮ್ಯಾನೇಜ್ಮೆಂಟಿನ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅಂದರೆ, ಮ್ಯಾನೇಜ್ಮೆಂಟ್ ಈಸ್ ಅ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್, ಮ್ಯಾನೇಜ್ಮೆಂಟ್ ಈಸ್ ಆಲ್ ಪರ್ವ್ಯಾಸಿವ್, ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್, management is multidimensionally, management of work, management of people and management of operations. ಈ 3 ಪಾಯಿಂಟ್ಸು ಮ್ಯಾನೇಜ್ಮೆಂಟ್ ಇಸ್ ಮಲ್ಟಿಡೈಮೆನ್ಷನಲ್, ಈ 3 ಪಾಯಿಂಟ್ಸು ಮಲ್ಟಿಡೈಮೆನ್ಷನಲ್ಲಿ ಇದು ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ಮ್ಯಾನೇಜ್ಮೆಂಟ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್, ಮ್ಯಾನೇಜ್ಮೆಂಟ್ ಈಸ್ ಅ ಗ್ರೂಪ್ ಆಕ್ಟಿವಿಟಿ, ಮ್ಯಾನೇಜ್ಮೆಂಟ್ ಈಸ್ ಅ ಡೈನಾಮಿಕ್ ಫಂಕ್ಷನ್, ಮ್ಯಾನೇಜ್ಮೆಂಟ್ ಈಸ್ ಅನ್ ಇಂಟ್ಯಾಂಜಿಬಲ್ ಫೋರ್ಸಸ್. ಓಕೆ, ಸೊ ಇದಿಷ್ಟು ಮ್ಯಾನೇಜ್ಮೆಂಟಿನ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ಓಕೆ, ಸೊ ಇದನ್ನು ಯಾವ ರೀತಿಯಲ್ಲಿ ನೀವು ನೆನ್ಪಿಟ್ಕೊಬೇಕು ಅಂತ ಅಂದರೆ, ಇಲ್ಲಿ ನಾನು ಸಿಂಪಲ್ಲಾಗಿ ಒಂದು ಕೋಡ್ ಬರ್ತಿದ್ದೀನಿ, GPMD ಆಫ್ WPO-CGDI ಅಂತ ಹೇಳಿ. ಸೊ ಜಿ ಅಂದರೆ ಏನು, ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಅಂತ ಹೇಳಿ. ಪಿ ಅಂದರೆ ಏನು, ಪರ್ವ್ಯಾಸಿವ್, ಮ್ಯಾನೇಜ್ಮೆಂಟ್ ಈಸ್ ಪರ್ವ್ಯಾಸಿವ್. MD, ಓಕೆ ಕಾಮರ್ಸ್ ಹಾಕ್ಬೇಕಿತ್ತು ನಾನು. ಓಕೆ, MD ಇತ್ತು ಅಂದರೆ MD ಅಂದರೆ ಏನು, ಮಲ್ಟಿ ಡೈಮೆನ್ಷನಲ್, ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್. ಮಲ್ಟಿ ಇಲ್ಲಿ ಪಕ್ಕ ಬ್ರ್ಯಾಕೆಟ್ ಹಾಕಿ WPO ಅಂತ ಹಾಕಿದ್ದೀನಿ. ಯಾಕೆ ಅಂತಂದರೆ ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್ಲಿ ಇನ್ನೂ 3 ಪಾಯಿಂಟ್ಸ್ ಕವರ್ ಆಗುತ್ತೆ. ಯಾವುದು, ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್. ಓಕೆ, ಸೊ ನೆಕ್ಸ್ಟು ಮ್ಯಾನೇಜ್ಮೆಂಟ್ ಈಸ್ ಕಂಟಿನ್ಯೂಸ್ ಪ್ರೋಸೆಸ್. C ಅಂದರೆ ಏನು, ಕಂಟಿನ್ಯೂಸ್ ಪ್ರೋಸೆಸ್. G ಅಂದರೆ ಗ್ರೂಪ್ ಆ್ಯಕ್ಟಿವಿಟಿ, D ಅಂದರೆ ಡೈನಾಮಿಕ್, I ಅಂದರೆ ಇಂಟ್ಯಾಂಜಿಬಲ್. ಓಕೆ, ಮ್ಯಾನೇಜ್ಮೆಂಟ್ ಈಸ್ ಗೋಲ್ ಓರಿಯೆಂಟೆಡ್, ಮ್ಯಾನೇಜ್ಮೆಂಟ್ ಈಸ್ ಆಲ್ ಪರ್ವ್ಯಾಸಿವ್, ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿಡೈಮೆನ್ಷನಲ್. ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿಡೈಮೆನ್ಷನಲ್ಲಿ ಎಷ್ಟು ಪಾಯಿಂಟ್ಸ್ ಕವರ್ ಆಗುತ್ತೆ, ಇನ್ಕ್ಲೂಡ್ ಆಗುತ್ತೆ 3 ಪಾಯಿಂಟ್ಸ್, ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್. ಇನ್ನು ಮ್ಯಾನೇಜ್ಮೆಂಟ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್, ಮ್ಯಾನೇಜ್ಮೆಂಟ್ ಈಸ್ ಅ ಗ್ರೂಪ್ ಆ್ಯಕ್ಟಿವಿಟಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಈಸ್ ಅ ಡೈನಾಮಿಕ್ ಫಂಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಈಸ್ ಅನ್ ಇಂಟ್ಯಾಂಜಿಬಲ್ ಫೋರ್ಸಸ್. ಓಕೆ, ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದು ನಿಮಗೆ 8 ಮಾರ್ಕ್ಸಿಗೆ ಬರುವಂಥ ಸಾಧ್ಯತೆ ಇದೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಡಿಫೈನ್ ಕೋಆರ್ಡಿನೇಷನ್, ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆರ್ಡಿನೇಷನ್. ಡಿಫೈನ್ ಕೋಆರ್ಡಿನೇಷನ್ ಅಂತ ಕೇಳಿದರೆ, ಕೋಆರ್ಡಿನೇಷನಿನ ಡೆಫಿನೇಷನ್ ಏನಿದೆ ಅದನ್ನು ನೀವು ಬರಿಬೇಕಾಗತ್ತೆ. ಅದಾದ ನಂತರ ಕೋಆರ್ಡಿನೇಷನಿನ ಕ್ಯಾರೆಕ್ಟರಿಸ್ಟಿಕ್ಸ್ನ ನೀವು ಬರಿಬೇಕು. ಸೊ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, coordination integrates group efforts. Coordination ensures unity of action. Coordination is a continuous process. Coordination is an all-pervasive function. Coordination is the responsibility of all managers. Coordination is a deliberate function. So, idradu code bandu GE, group efforts, integrates coordination integrates group efforts.
UA, coordination ensures unity of action. CP, coordination is a continuous process. P, pervasive, coordination is all pervasive function. RM, it is a responsibility of all managers. RM andre responsibility of all managers. DF, deliberate function, coordination is a deliberate function. Okay. Management is a series of continuous interrelated function. Comment ಅಂತ ಕೇಳಿದ್ದಾರೆ. ಸೊ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್. POSDC, planning, organizing, staffing, directing and controlling. So next question ನೋಡಿ, explain the importance of organizing. Organizing ನ importance ನ explain ಮಾಡಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಇಂಪಾರ್ಟೆನ್ಸ್ ಬಂದು ಬೆನಿಫಿಟ್ಸ್ ಆಫ್ ಸ್ಪೆಷಲೈಸೇಷನ್. BS ಅಂದರೆ ಬೆನಿಫಿಟ್ಸ್ ಆಫ್ ಸ್ಪೆಷಲೈಸೇಷನ್. ಕ್ಲಾರಿಟಿ ಇನ್ ವರ್ಕ್ ರಿಲೇಷನ್ಶಿಪ್. CWR, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. OUR, adaptations to change. AC, effective administration. EA, development of personnel. DP, expansion and growth. E and G. Okay. ಇನ್ನು ನೆಕ್ಸ್ಟ್ ನೋಡಿ, ವಾಟ್ ಈಸ್ ಡಿಸೆಂಟ್ರಲೈಸೇಷನ್, ಎಕ್ಸ್ಪ್ಲೈನ್ ಇಟ್ಸ್ ಇಂಪಾರ್ಟೆನ್ಸ್. ನೋಡಿ, ನಾನು ಇಲ್ಲಿ ಬರೀ ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದೀನಿ, ಆದರೆ ನೀವು 8 ಮಾರ್ಕ್ಸಿಗೆ ಇದೇ ರೀತಿಯಲ್ಲಿ ಬರೆಯೋಕ್ಕೆ ಹೋಗಬಾರ್ದು. ಓಕೆ, ಇದ್ರದ್ದು ಎಕ್ಸ್ಪ್ಲನೇಷನ್ ಏನಿದೆ ಅದನ್ನು ನೀವು ಕಲ್ತ್ಕೊಂಡು ಹೋಗಿ ನೀಟಾಗಿ ಬರೀಬೇಕು ಎಕ್ಸ್ಪ್ಲನೇಷನ್. ಓಕೆ, ಸೊ ಡಿಸೆಂಟ್ರಲೈಸೇಷನ್ ಅಂತ ಅಂದರೆ ಏನು ಅಂತ ಕೇಳಿದ್ದಾರೆ, ಹಾಗೆ ಡಿಸೆಂಟ್ರಲೈಸೇಷನಿನ ಇಂಪಾರ್ಟೆನ್ಸ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಫಸ್ಟು ನೀವೇನು ಮಾಡಬೇಕು, ಡಿಸೆಂಟ್ರಲೈಸೇಷನಿನ ಮೀನಿಂಗ್ ಬರಿಬೇಕು, ಅದಾದ ನಂತರ ಇಂಪಾರ್ಟೆನ್ಸ್ನ ಕೋಟ್ ಮಾಡಬೇಕು, ಆಮೇಲೆ ಇಂಪಾರ್ಟೆನ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಇಂಪಾರ್ಟೆನ್ಸ್ ಏನು, ಡೆವಲಪ್ಸ್ ಇನಿಷಿಯೇಟಿವ್ ಅಮಾಂಗ್ ಸಬಾರ್ಡಿನೇಟ್ಸ್. DIS, ಡೆವಲಪ್ಸ್ ಇನಿಷಿಯೇಟಿವ್ ಅಮಾಂಗ್ ಸಬಾರ್ಡಿನೇಟ್ಸ್. ಇನ್ನು ನೆಕ್ಸ್ಟ್ ಇಂಪಾರ್ಟೆನ್ಸ್ ಬಂದು ಡೆವಲಪ್ಸ್ ಮ್ಯಾನೇಜೀರಿಯಲ್ ಟ್ಯಾಲೆಂಟ್ ಫಾರ್ ದ ಫ್ಯೂಚರ್. DMT ಫಾರ್ ಫ್ಯೂಚರ್, ಮ್ಯಾನೇಜೀರಿಯಲ್ ಡೆವಲಪ್ಮೆಂಟ್ ಫಾರ್ ಫ್ಯೂಚರ್ ಅಂತೇಳಿ. ಕ್ವಿಕ್ ಡಿಸಿಷನ್ ಮೇಕಿಂಗ್. QDM, ರಿಲೀಫ್ ಆಫ್ ಟಾಪ್ ಮ್ಯಾನೇಜ್ಮೆಂಟ್. RTM, ಫೆಸಿಲಿಟೇಟ್ಸ್ ಗ್ರೋತ್. FG, ಬೆಟರ್ ಕಂಟ್ರೋಲ್. BC. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಎಕ್ಸ್ಪ್ಲೈನ್ ದ ಸ್ಟೇಜಸ್ ಆಫ್ ಸ್ಟಾಫಿಂಗ್ ಪ್ರೋಸೆಸ್. ಸ್ಟಾಫಿಂಗ್ ಪ್ರೋಸೆಸ್ಸಿನ ಸ್ಟೇಜಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದರೆ. ಸೊ ಈ ಕ್ವೆಶ್ಚನ್ಗೂ ಅಷ್ಟೇ ಸ್ಟಾಫಿಂಗ್ ಅಂದರೆ ಏನು ಅಂತ ಬರೀಬೇಕು, ಅದಾದ ನಂತರ ಪ್ರೋಸೆಸ್ನ ನೀವು ಒಂದು ಡಯಾಗ್ರಾಮ್ ರೀತಿಯಲ್ಲಿ ಸ್ಟೇಜಸ್ನ ಎಕ್ಸ್ಪ್ಲೈನ್ ಮಾಡಿ, ಅದಾದ ನಂತರ ನೀವು ಪ್ರತಿಯೊಂದು ಸ್ಟೇಜನ್ನು ನೀವೇನು ಮಾಡ್ತಾ ಹೋಗಬೇಕು, ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಫಸ್ಟ್ ಸ್ಟೇಜ್ ಬಂದು ಸ್ಟಾಫಿಂಗ್ ಪ್ರೋಸೆಸ್ಸಲ್ಲಿ ಎಸ್ಟಿಮೇಟಿಂಗ್ ದ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ಸ್. ಸೆಕೆಂಡ್ ಸ್ಟೇಜ್ ಬಂದು ರಿಕ್ರೂಟ್ಮೆಂಟ್. ಥರ್ಡ್ ಸ್ಟೇಜ್ ಬಂದು ಸೆಲೆಕ್ಷನ್. ಫೋರ್ತ್ ಸ್ಟೇಜ್ ಈಸ್ ಪ್ಲೇಸ್ಮೆಂಟ್ ಆ್ಯಂಡ್ ಓರಿಯೆಂಟೇಷನ್. And fifth stage is training and development, and the sixth stage is performance appraisal, and the last stage is promotion and career. Okay, and then the seventh question, describe the steps involved in selection process. Selection process ಅಲ್ಲಿ ಏನೆಲ್ಲ ಸ್ಟೆಪ್ಸು ಇನ್ವಾಲ್ವ್ ಆಗಿದೆ ಅಂತ ಹೇಳಿ ಡಿಸ್ಕ್ರೈಬ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಪ್ರೋಸೆಸ್ ಸೆಲೆಕ್ಷನಲ್ಲಿ ಪ್ರಿಲಿಮಿನರಿ ಸ್ಕ್ರೀನಿಂಗ್. ಸೆಕೆಂಡ್ ಪ್ರೋಸೆಸ್ ಬಂದು ಸೆಲೆಕ್ಷನ್ ಟೆಸ್ಟ್. ಸೆಲೆಕ್ಷನ್ ಟೆಸ್ಟಲ್ಲಿ ಏನೆಲ್ಲ ಟೆಸ್ಟ್ ಬರುತ್ತೆ, ಏನೆಲ್ಲ ಟೆಸ್ಟ್ ಇನ್ಕ್ಲೂಡ್ ಆಗುತ್ತೆ ಅಂದರೆ ಇಂಟೆಲಿಜೆನ್ಸ್ ಟೆಸ್ಟ್, ಆಪ್ಟಿಟ್ಯೂಡ್ ಟೆಸ್ಟ್, ಪರ್ಸ್ನಾಲಿಟಿ ಟೆಸ್ಟ್, ಟ್ರೇಡ್ ಟೆಸ್ಟ್. ಓಕೆ, ಇನ್ನು ನೆಕ್ಸ್ಟ್ ಪ್ರೋಸೆಸ್ ಬಂದು ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ. ನೆಕ್ಸ್ಟ್ ಪ್ರೋಸೆಸ್ ಬಂದು ರೆಫರೆನ್ಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಚೆಕ್ಸ್, ಸೆಲೆಕ್ಷನ್ ಡಿಸಿಷನ್, ಮೆಡಿಕಲ್ ಎಕ್ಸಾಮಿನೇಷನ್, ಜಾಬ್ ಆಫರ್, ಆ್ಯಂಡ್ ಲಾಸ್ಟ್ ಪ್ರೋಸೆಸ್ ಈಸ್ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್. ಇದಿಷ್ಟು ಸೆಲೆಕ್ಷನಿನ ಪ್ರೋಸೆಸ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಎಕ್ಸ್ಪ್ಲೈನ್ ದ 4 ಮೆಥಡ್ಸ್ ಆಫ್ ಆನ್ ದ ಜಾಬ್ ಟ್ರೈನಿಂಗ್ ಆ್ಯಂಡ್ ಎನಿ 4 ಮೆಥಡ್ಸ್ ಆಫ್ ದ ಜಾಬ್ ಟ್ರೈನಿಂಗ್. ಸೊ ಆನ್ ದ ಜಾಬ್ ಟ್ರೈನಿಂಗಲ್ಲಿ 4 ಮೆಥಡ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಅದೇ ರೀತಿಯಲ್ಲಿ ಆಫ್ ದ ಜಾಬ್ ಟ್ರೈನಿಂಗಲ್ಲಿ ಯಾವುದಾದ್ರೂ 4 ಮೆಥಡ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ನೀವೇನು ಮಾಡಬೇಕಾಗಿರೋದು, ಆನ್ ದಿ ಜಾಬ್ ಟ್ರೈನಿಂಗಿನ ಮೀನಿಂಗ್ ಬರೀತೀರಾ, ಅದಾದ ನಂತರ 4 ಮೆಥಡ್ಸ್ ಇನ್ವಾಲ್ವ್ಡ್ ಇನ್ ಆನ್ ದ ಜಾಬ್ ಟ್ರೈನಿಂಗ್. ಆನ್ ದ ಜಾಬ್ ಟ್ರೈನಿಂಗಲ್ಲಿ 4 ಮೆಥಡ್ಸ್ ಏನಿದೆ ಅದನ್ನು ಕೋಟ್ ಮಾಡ್ತಾ ಹೋಗ್ತೀರಾ, ಅದಾದ ನಂತರ ಅದರದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀರಾ ಅಲ್ವಾ. ಸೊ ಆನ್ ದ ಜಾಬ್ ಟ್ರೈನಿಂಗಿನ ಮೀನಿಂಗ್ ಬರೀತೀರಾ,
ಸೊ ನೆಕ್ಸ್ಟ್ ಏನು ಮಾಡ್ತೀರಾ, 4 ಮೆಥಡ್ಸ್ ಆಫ್ ಆನ್ ದ ಜಾಬ್ ಟ್ರೈನಿಂಗ್ ಆರ್ ಆಸ್ ಫಾಲೋಸ್. ಸೊ ಫಸ್ಟ್ ಮೆಥಡ್ ಈಸ್ apprenticeship programs, and the second method is coaching, third method is internship training, and the last method that is job rotation. So ಇದಿಷ್ಟು ಆನ್ ದ ಜಾಬ್ ಟ್ರೈನಿಂಗಿನ 4 ಮೆಥಡ್ಸ್ ಆಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ಅವರು, ಆ್ಯಂಡ್ ಆಲ್ಸೋ ಎಕ್ಸ್ಪ್ಲೈನ್ ಎನಿ 4 ಮೆಥಡ್ಸ್ ಆಫ್ ದ ಜಾಬ್ ಟ್ರೈನಿಂಗ್. ಆಫ್ ದ ಜಾಬ್ ಟ್ರೈನಿಂಗಿಂದು ಯಾವುದಾದ್ರೂ 4 ಮೆಥಡ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಲುಕ್ ಎಟ್ ದ ಆಫ್ ದ ಜಾಬ್ ಮೆಥಡ್ಸ್: classroom lectures or conferences, films, case study, computer modeling. ಇದಿಷ್ಟು ಆನ್ ದ ಜಾಬ್ ಟ್ರೈನಿಂಗಿನ ಮೆಥಡ್ಸ್ ಮತ್ತು ಆಫ್ ದ ಜಾಬ್ ಟ್ರೈನಿಂಗಿನ ಮೆಥಡ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಸಜೆಸ್ಟ್ ದ ಸ್ಯೂಟಬಲ್ ಮೆಷರ್ಸ್ ಟು ಇಂಪ್ರೂವ್ಸ್ ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್. ಎಫೆಕ್ಟಿವ್ ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಕೆಲವೊಂದು ಮೆಷರ್ಸ್ನ ಸಜೆಸ್ಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಮೆಷರ್ ಬಂದು ಕ್ಲಾರಿಫೈ ದ ಐಡಿಯಾಸ್ ಬಿಫೋರ್ ಕಮ್ಯುನಿಕೇಷನ್. ಸೆಕೆಂಡ್ ಮೆಷರ್ ನೋಡಿ, ಕಮ್ಯುನಿಕೇಟ್ ಅಕಾರ್ಡಿಂಗ್ ಟು ದ ನೀಡ್ಸ್ ಆಫ್ ರಿಸೀವರ್. ಕಮ್ಯುನಿಕೇಟ್ ಅಕಾರ್ಡಿಂಗ್ ಟು ದ ನೀಡ್ಸ್ ಆಫ್ ರಿಸೀವರ್. ರಿಸೀವರಿನ ನೀಡ್ಸ್ ಏನಿದೆ ಅದ್ರ ಪ್ರಕಾರನೇ ನಾವು ಕಮ್ಯುನಿಕೇಟ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಓಕೆ, ಇನ್ನು ಥರ್ಡ್ ಮೆಷರ್ ಬಂದು ಕನ್ಸಲ್ಟ್ ಅದರ್ಸ್ ಬಿಫೋರ್ ಕಮ್ಯುನಿಕೇಟಿಂಗ್. ಓಕೆ, ಬಿ ಅವೇರ್ ಆಫ್ ಲ್ಯಾಂಗ್ವೇಜ್, ಟೋನ್ಸ್ ಆ್ಯಂಡ್ ಕಂಟೆಂಟ್ ಆಫ್ ಮೆಸೇಜ್. ನೋಡಿ, ನಮ್ಮ ಲ್ಯಾಂಗ್ವೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಡಿಯನ್ಸು ಬೇರೆ ಸ್ಟೇಟ್ನವ್ರು ಇರ್ಬೋದು. ಓಕೆ, ನಮ್ಮ ಲ್ಯಾಂಗ್ವೇಜೇ ಬೇರೆ ಸ್ಟೇಟಿನ ಲ್ಯಾಂಗ್ವೇಜ್ ಆಗಿರ್ಬೋದು. ಆಗ ಕನ್ವೆ ಆಗಲ್ಲ, ನಾವೇನು ಹೇಳ್ತಾ ಇದ್ದೀವಿ ಅದು ಆಡಿಯನ್ಸಿಗೆ ಕನ್ವೆ ಆಗೋಕ್ಕೆ ಸಾಧ್ಯ ಇಲ್ಲ. ಓಕೆ, ಹಾಗೆ ನಮ್ಮ ಟೋನ್ಸ್, ನಾವು ಯಾವ ವೇಯಲ್ಲಿ ಮಾತಾಡ್ತಿದ್ದೀವಿ, ಆಮೇಲೆ ನಾವು ಏನು ಮೆಸೇಜ್ನ ಕೊಡ್ತಾ ಇದ್ದೀವಿ ಅದ್ರದ್ದು ಕಂಟೆಂಟು ಪ್ರಾಪರ್ ಆಗಿ ಇರಬೇಕು. ಓಕೆ, ಸೊ ಬಿ ಅವೇರ್ ಆಫ್ ಲ್ಯಾಂಗ್ವೇಜ್, ಟೋನ್ಸ್ ಆ್ಯಂಡ್ ಕಂಟೆಂಟ್ ಆಫ್ ಮೆಸೇಜ್. ಆ್ಯಂಡ್ ದ ನೆಕ್ಸ್ಟ್ ಮೆಷರ್ ಈಸ್ ಕನ್ವೆ ಥಿಂಗ್ಸ್ ಆಫ್ ಹೆಲ್ಪ್ ಆ್ಯಂಡ್ ವ್ಯಾಲ್ಯೂ ಟು ಲಿಸ್ನರ್ಸ್, ensure proper feedback, communicate for present as well as the future, follow up communications, and the last measure is be a good listener. So next question nodi, what is supervision? Explain the role played in supervision. So supervision andre ಏನು, ಹಾಗೆ ಸೂಪರ್ವೈಸರಿನ ರೋಲ್ಸ್ ಏನು ಒಂದು ಆರ್ಗನೈಸೇಷನಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಸೂಪರ್ವಿಷನ್ ಅಂದರೆ ಏನು, ಅದ್ರದ್ದು ಮೀನಿಂಗ್ ಬರೀಬೇಕು. ಅದಾದ ನಂತರ ರೋಲ್ಸ್ ಏನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಸೊ ಮೊದಲನೇ ರೋಲ್ ನೋಡಿ, ಸೂಪರ್ವೈಸರ್ ಮೇಂಟೈನ್ಸ್ ಡೇ ಟು ಡೇ ಕಾಂಟ್ರಾಕ್ಟ್ ಆ್ಯಂಡ್ ಮೇಂಟೈನ್ಸ್ ಫ್ರೆಂಡ್ಲಿ ರಿಲೇಷನ್ಶಿಪ್ ವಿತ್ ವರ್ಕರ್ಸ್. ಆರ್ಗನೈಸೇಷನಿನ ಡೇ ಟು ಡೇ ಕಾಂಟ್ರಾಕ್ಟ್ ಏನಿದೆ ಅದನ್ನು ಮೇಂಟೈನ್ ಮಾಡ್ತಾ ಹೋಗ್ತಾರೆ ಸೂಪರ್ವೈಸರ್. ಹಾಗೆ ವರ್ಕರ್ಸ್ ನಡುವೆ ಒಂದು ಫ್ರೆಂಡ್ಲಿ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ತಾರೆ. ಓಕೆ, ಸೂಪರ್ವೈಸರ್ ಆ್ಯಕ್ಟ್ಸ್ ಆಸ್ ಅ ಲಿಂಕ್ ಬಿಟ್ವೀನ್ ವರ್ಕರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೂಪರ್ವೈಸರ್ ಪ್ಲೇಸ್ ಅ ಕೀ ರೋಲ್ ಇನ್ ಮೇಂಟೈನಿಂಗ್ ಗ್ರೂಪ್ ಯೂನಿಟಿ ಅಮಾಂಗ್ ವರ್ಕರ್ಸ್. ವರ್ಕರ್ಸ್ ನಡುವೆ ಒಂದು ಗ್ರೂಪ್ ಯೂನಿಟಿನ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಸೂಪರ್ವೈಸರ್ ಎನ್ಶೋರ್ಸ್ ಪರ್ಫಾರ್ಮೆನ್ಸ್ ಆಫ್ ವರ್ಕ್ ಅಕಾರ್ಡಿಂಗ್ ಟು ದ ಟಾರ್ಗೆಟ್ ಸೆಟ್. ಆರ್ಗನೈಸೇಷನಲ್ಲಿ ಟಾರ್ಗೆಟ್ ಏನು ಸೆಟ್ ಆಗಿದೆ ಆ ರೀತಿಯಲ್ಲೇ ಪರ್ಫಾರ್ಮ್ ಆಗ್ತಾ ಇದೆಯಾ ವರ್ಕು ಅನ್ನೋದನ್ನು ಸೂಪರ್ವೈಸ್ ಮಾಡ್ತಾ ಹೋಗ್ತಾರೆ ಸೂಪರ್ವೈಸರು. ಹಾಗೆ ಸೂಪರ್ವೈಸರಿ ಲೀಡರ್ಶಿಪ್ ಪ್ಲೇಸ್ ಅ ಕೀ ರೋಲ್ ಇನ್ ಇನ್ಫ್ಲೂಯೆನ್ಸಿಂಗ್ ದ ವರ್ಕರ್ ಇನ್ ದ ಆರ್ಗನೈಸೇಷನ್. ಆ್ಯಂಡ್ ದ ಲಾಸ್ಟ್ ರೋಲ್ ಈಸ್ ಅ ಗುಡ್ ಸೂಪರ್ವೈಸರ್ ಅನಲೈಸಸ್ ದ ವರ್ಕ್ ಪರ್ಫಾರ್ಮಡ್ ಆ್ಯಂಡ್ ಗಿವ್ಸ್ ಫೀಡ್ಬ್ಯಾಕ್ ಟು ದ ವರ್ಕರ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್. ಸೊ ನಾನು ಇಲ್ಲಿ ಕಂಪ್ಲೀಟ್ ಕ್ವೆಶ್ಚನ್ನ ಬರೆದಿಲ್ಲ. ಓಕೆ, ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ಅಂತ ಮಾತ್ರ ಬರ್ತಿದ್ದೀನಿ. ನೋಡಿ, ಮೊದಲನೇದಾಗಿ ನೀವೇನು ಮಾಡಬೇಕು, ಡೈರೆಕ್ಟಿಂಗ್ ಅಂದರೆ ಏನು ಅನ್ನೋದ್ರದ್ದು ಮೀನಿಂಗ್ನ ಬರೀಬೇಕು. ಅದಾದಮೇಲೆ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ನ ನೀವು ಕೋಟ್ ಮಾಡಿ ಅದ್ರದ್ದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಡೈರೆಕ್ಟಿಂಗಿನ ಫಸ್ಟ್ ಪ್ರಿನ್ಸಿಪಲ್ ನೋಡಿ, ಮ್ಯಾಕ್ಸಿಮಮ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ಸೆಕೆಂಡ್ ಪ್ರಿನ್ಸಿಪಲ್ ಬಂದು ಹಾರ್ಮನಿ ಆಫ್ ಆಬ್ಜೆಕ್ಟಿವ್ಸ್. ಇನ್ನು ಥರ್ಡ್ ಪ್ರಿನ್ಸಿಪಲ್ ಬಂದು unity of command, appropriateness of direction technique, managerial communication, use of informal organization, leadership, follow through. Okay, next question ನೋಡಿ, explain any 8 functions of marketing ಅಂತ ಕೇಳಿದ್ದಾರೆ. ಯಾವುದಾದ್ರೂ 8 ಫಂಕ್ಷನ್ಸ್, ಮಾರ್ಕೆಟಿಂಗಿನ 8 ಫಂಕ್ಷನ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ನೀವೇನು ಮಾಡಬೇಕು, ಮಾರ್ಕೆಟಿಂಗಿನ ಮೀನಿಂಗ್ ಬರೀಬೇಕು. ಅದಾದಮೇಲೆ ಫಂಕ್ಷನ್ಸ್ನ ಕೋಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಫಂಕ್ಷನ್ ಬಂದು ಗ್ಯಾದರಿಂಗ್ ಆ್ಯಂಡ್ ಅನಲೈಸಿಂಗ್ ಮಾರ್ಕೆಟ್ ಇನ್ಫಾರ್ಮೇಷನ್, ಆ್ಯಂಡ್ ಸೆಕೆಂಡ್ ಫಂಕ್ಷನ್ ಈಸ್ ಮಾರ್ಕೆಟಿಂಗ್ ಪ್ಲಾನಿಂಗ್,
ಥರ್ಡ್ ಫಂಕ್ಷನ್ ಈಸ್ ಪ್ರಾಡಕ್ಟ್ ಡಿಸೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಫೋರ್ತ್ ಫಂಕ್ಷನ್ ಬಂದು ಸ್ಟ್ಯಾಂಡರ್ಡೈಸೇಷನ್ ಆ್ಯಂಡ್ ಗ್ರೇಡಿಂಗ್. ಫಿಫ್ತ್ ಫಂಕ್ಷನ್ ನೋಡಿ ಪ್ಯಾಕೇಜಿಂಗ್ ಆ್ಯಂಡ್ ಲೇಬಲಿಂಗ್. ಆ್ಯಂಡ್ ಸಿಕ್ಸ್ತ್ ಫಂಕ್ಷನ್ ಈಸ್ ಬ್ರ್ಯಾಂಡಿಂಗ್. ಸೆವೆಂತ್ ಫಂಕ್ಷನ್ ಕಸ್ಟಮರ್ ಸಪೋರ್ಟ್ ಸರ್ವಿಸಸ್. ಆಮೇಲೆ ಲಾಸ್ಟ್ ಫಂಕ್ಷನ್ ಬಂದು ಪ್ರೈಸಿಂಗ್ ಆಫ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಾಟ್ ಈಸ್ ಪ್ರೈಸಿಂಗ್? ಹಾಗೆ ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಪ್ರೈಸ್ ಡಿಟರ್ಮಿನೇಷನ್. ಪ್ರೈಸಿಂಗ್ ಅಂದರೆ ಏನು, ಹಾಗೆ ಏನೆಲ್ಲ ಫ್ಯಾಕ್ಟರ್ಸು ಪ್ರೈಸ್ ಡಿಟರ್ಮಿನೇಷನ್ಗೆ ಅಫೆಕ್ಟ್ ಆಗ್ತಿದೆ ಅಂತ ಕೇಳಿದ್ದಾರೆ. ಸೊ ಫಸ್ಟು ನೀವೇನು ಮಾಡ್ತೀರಾ, ಪ್ರೈಸಿಂಗಿನ ಮೀನಿಂಗ್ ಬರೀತೀರಾ, ಆಮೇಲೆ ಏನೆಲ್ಲ ಫ್ಯಾಕ್ಟರ್ಸು ಪ್ರೈಸಿಂಗ್ ಡಿಟರ್ಮಿನೇಷನ್ಗೆ ಅಫೆಕ್ಟ್ ಮಾಡ್ತಿದೆ ಅಂತ ಹೇಳಿಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀರಾ. ಸೊ ಫಸ್ಟ್ ಫ್ಯಾಕ್ಟರ್ ಬಂದು ಪ್ರಾಡಕ್ಟ್ ಕಾಸ್ಟ್. ಸೆಕೆಂಡ್ ಫ್ಯಾಕ್ಟರ್ ಬಂದು ದ ಯುಟಿಲಿಟಿ ಆ್ಯಂಡ್ ಡಿಮ್ಯಾಂಡ್ ಎಕ್ಸ್ಟೆಂಟ್ ಆಫ್ ಕಾಂಪಿಟೇಷನ್ ಇನ್ ದ ಮಾರ್ಕೆಟ್. ಫೋರ್ತ್ ಫ್ಯಾಕ್ಟರ್ ಬಂದು ಗವರ್ನಮೆಂಟ್ ಆ್ಯಂಡ್ ಲೀಗಲ್ ರೆಗ್ಯುಲೇಷನ್. ಆ್ಯಂಡ್ ದ ಲಾಸ್ಟ್ ಫ್ಯಾಕ್ಟರ್ ದಟ್ ಈಸ್ ಪ್ರೈಸಿಂಗ್ ಆಬ್ಜೆಕ್ಟಿವ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ ಆಫ್ ಅಡ್ವರ್ಟೈಸಿಂಗ್. ಅಡ್ವರ್ಟೈಸಿಂಗಿನ ಅಡ್ವಾಂಟೇಜಸ್ ಮತ್ತು ಲಿಮಿಟೇಷನ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಅಡ್ವಾಂಟೇಜಸ್, ಮೆರಿಟ್ಸ್ ಆಫ್ ಅಡ್ವರ್ಟೈಸಿಂಗ್ ಬಂದು ಮಾಸ್ ರೀಚ್. ಸೆಕೆಂಡ್ ಮೆರಿಟ್ ಬಂದು ಎನ್ಹಾನ್ಸಿಂಗ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಕಾನ್ಫಿಡೆನ್ಸ್. ಇನ್ನು ಥರ್ಡ್ ಮೆರಿಟ್ ಬಂದು ಎಕ್ಸ್ಪ್ರೆಸಿವ್ನೆಸ್. ಆ್ಯಂಡ್ ದ ಲಾಸ್ಟ್ ಮೆರಿಟ್ ಈಸ್ ಎಕನಾಮಿ. ಓಕೆ, ಇನ್ನು ಡಿಮೆರಿಟ್ಸ್, ಅಡ್ವರ್ಟೈಸಿಂಗಿನ ಡಿಮೆರಿಟ್ಸ್ ಏನು ಅಂದರೆ ಲೆಸ್ ಫೋರ್ಸ್ಫುಲ್, ಲ್ಯಾಕ್ ಆಫ್ ಫೀಡ್ಬ್ಯಾಕ್, ಇನ್ಫ್ಲೆಕ್ಸಿಬಿಲಿಟಿ. ಆ್ಯಂಡ್ ದ ಲಾಸ್ಟ್ ಡಿಮೆರಿಟ್ ಈಸ್ ಲೋ ಎಫೆಕ್ಟಿವ್ನೆಸ್. ಓಕೆನಾ? ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಕಾಮರ್ಸ್ ಸ್ಟೂಡೆಂಟ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ನೋಡೋಣ. ಓಕೆ, ಥ್ಯಾಂಕ್ ಯು.